ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಒಂದು ಪ್ರಶ್ನೆನ ಹುಟ್ಟಾಕಿರ್ತಕ್ಕಂಥದ್ದು ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು. ಸೊ ಬರೋದ್ರಿಂದ ಅವರೇ ಅದನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಾರೆ. ಆಗ್ಲೇ ಹೇಳಿದ್ದಲ್ಲಣ್ಣ, ಬರೀ ಇಲ್ಲಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಪರಮೇಶ್ವರ್ ಅಷ್ಟೇ ಅಲ್ಲ, 8-10 ಜನ ಇವತ್ತು ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳು ಕಳೆದ 6 ತಿಂಗಳಿಂದ ಪ್ರಯತ್ನಗಳು ನಡೆಸ್ತಾ ಇದ್ದಾರೆ. ಬರೋದ್ರಿಂದಲೇ ಎಲ್ಲವೂ ಕೂಡ ಬಹಿರಂಗ ಆಗ್ತದೆ. ಥ್ಯಾಂಕ್ ಯು. ಧನ್ಯವಾದ. ಕಾಂಗ್ರೆಸ್ನ ಗ್ಯಾರಂಟಿಗಳಲ್ಲಿ ಕೇಂದ್ರ ಸರ್ಕಾರ ಏನು ಅದನ್ನ ಫೇಲ್ ಆಗಬೇಕು ಅನ್ನೋದಕ್ಕೆ ಕುತಂತ್ರನ ಮಾಡಿದ್ರು. ಕುಣಿಯಕ್ ಬರದವನು ನೆಲ ಡೊಂಕು ಅಂತ ಹೇಳಿದಂತೆ ಗ್ಯಾರಂಟಿಗಳು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತ ಹೇಳಿದ್ರು, ಅದ್ರ ಬಗ್ಗೆ ಇವತ್ತು ಚಕಾರ ಎತ್ತಾ ಇಲ್ಲ. ಯಾಕಂದ್ರೆ ಇವತ್ತು ಸರ್ಕಾರಿ ನೌಕರಿ ಸಂಬಳ ಕೊಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರು, ಇವತ್ತೇನು ಪುಕ್ಕಟ ಬಸ್ ಇದೆ ತಾಯಂದ್ರು ಓಡಕ್, ಅದನ್ನು ಕೂಡ ನಿಲ್ಲಿಸ್ತೇವೆ ಅನ್ನೋ ದಾಟಿನಲ್ಲಿ ಮಾತನಾಡಿದ್ರು. ಏನ್ ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಚಾಟಿ ಬೀಸಿದ್ರು, ನಿಮ್ ಯೋಗ್ಯತೆಗೆ ಎಷ್ಟು ಹಣ ಇದೆ ಅದ್ರ ತಕ್ಕಂತೆ ಯೋಜನೆಗಳನ್ನ ಕೊಡಿ, ಆಗದೆ ಇದ್ರೆ ದಯವಿಟ್ಟು ಆಶ್ವಾಸನೆ ಕೊಡಬೇಡಿ ಅನ್ನೋ ಮಾತನ್ನ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಈಗ ಸುರ್ಜೇವಾಲಾ ಮತ್ತೆ ಕಾಂಗ್ರೆಸ್ ಮುಖಂಡರಿಗೆ ಜ್ಞಾನೋದಯ ಆಗ್ತಾ ಇದೆ. ಅವರ ಗ್ಯಾರಂಟಿಗಳನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮನವರಿಕೆ ಆಗಿದೆ. ಆ ಸತ್ಯವನ್ನ ಈ ರೀತಿ ಬಿಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಧನ್ಯವಾದ. ಹಾಸನದಲ್ಲಿ ನಡೆಯುವಂತ ಜನ ಕಲ್ಯಾಣ ಸಮಾವೇಶದ ಬಗ್ಗೆ ತಮ್ಮ ಒಪಿನಿಯನ್ ಮುಖ್ಯಮಂತ್ರಿಗಳ ಕುಟುಂಬದ ಸತ್ಯ ಇವತ್ತು ಬಹಿರಂಗ ಆಗಿದೆ. ಹಾಗಾಗಿ ಆತಂಕದಲ್ಲಿ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇದ್ದಾರೆ. ಹಾಸನದಲ್ಲಿ